1-2 ಗುಂಟೆ ಒಳಗೆ ನಾ ಕರಿ ಅರಿಶಿನ ಬೆಳೆದೇನೆ. ಕರಿ ಅರಿಶಿನ ಮತ್ತು ನೀಲಿ ಅರಿಶಿನ ಇದಕ್ಕೆ ಒಳ್ಳೆ ಬೆಲೆ. ನಾವು ಸುಮಾರು 1000 ರೂಪಾಯಿ ಕೆಜಿಯಿಂದ 5000 ರೂಪಾಯಿ ಕೆಜಿವರೆಗೂ ನಾನು ಇದನ್ನು ಮಾರಾಟ ಮಾಡೀನಿ. ಕಾಲತಿಪ್ಪಿ ತೇರದಾಳ ರಸ್ತೆಯ ರೈತ ಧರೆಪ್ಪ ಕಿತ್ತೂರ ಅವರ ತೋಟ ಅದೊಂದು ಕೃಷಿ ಪ್ರಯೋಗಾಲಯ. ಇಲ್ಲಿ ಕಿತ್ತೂರ ಕೃಷಿಯಲ್ಲಿ ನೂತನ ಪ್ರಯೋಗಗಳನ್ನು ಮಾಡುತ್ತಾ ಪ್ರತಿಯೊಂದರಲ್ಲೂ ಯಶಸ್ಸು ಸಾಧಿಸುತ್ತಾ ಹಲವಾರು ವರ್ಷಗಳಿಂದ ಸಾವಯವ ಕೃಷಿ ಮಾಡುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ. ಧರೆಪ್ಪ ಕಿತ್ತೂರ ಸದ್ಯ ಈ ಭಾಗದಲ್ಲಿ ಕಪ್ಪು ಅರಸಿಣ ಬೆಳೆದು ಗಮನ ಸೆಳೆದಿದ್ದಾರೆ. ಅವರು ಕಪ್ಪು ಅರಸಿಣದ ಬೀಜಗಳನ್ನು ಹಿಮಾಚಲ ಪ್ರದೇಶದಿಂದ ತೆಗೆದುಕೊಂಡು ಬಂದು ಇಲ್ಲಿ ಬೆಳೆಯುತ್ತಿದ್ದಾರೆ. ಈಗ ತಮ್ಮ ತೋಟದ 10 ಗುಂಟೆ ಪ್ರದೇಶದಲ್ಲಿ ಕಪ್ಪು ಅರಸಿನ ಬೆಳೆದು ಲಾಭವನ್ನು ಮಾಡಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಧರೆಪ್ಪ ಪರಪ್ಪ ಕಿತ್ತೂರು ಅಂತ, ಬಾಗಲಕೋಟೆ ಜಿಲ್ಲೆ ತೇದಾ ತಾಲೂಕು ತೇದಾ ಗ್ರಾಮ ನಂದು. ನಾನು ಕಳೆದ 1991 ಸಾವಯವ ಕೃಷಿ ಮಾಡ್ತಾಯಿದ್ದೀನಿ. ಸಾವಯವ ಕೃಷಿ ಜೊತೆಗೆ ಸಮಗ್ರ ಕೃಷಿಯನ್ನು ಅಳವಡಿಸ್ತಾ ಇದ್ದೀನಿ. ಸಮಗ್ರ ಕೃಷಿ ಅಂದರೆ ನನ್ನ ಕಡೆ ಅರಿಶಿನ, ಬಾಳಿ, ಕಬ್ಬ, ರೇಷ್ಮೆ, ಹಲವಾರು ತರಕಾರಿ ಬೆಳೆಗಳು, ವಿದೇಶಿ ಹಣ್ಣುಗಳು. ಅದ್ರ ಜೊತೆನ ಈಗ ನೀವು ಉದಾಹರಣೆ ತೊಗೊಂಡ್ರೆ ಅರಿಶಿನ ಒಳಗೆ ನನ್ನ ಹತ್ರ ಒಂದು 4 ವೆರೈಟಿ. ಒಂದು ರೆಗ್ಯುಲರ್ ಆಗಿ ನಾವು ಸೇಲಂ ವೆರೈಟಿ ಬೆಳಿತೀವಿ. ಸೇಲಂ ವೆರೈಟಿ ಜೊತೆನ 1-2 ಗುಂಟೆ ಒಳಗೆ ನಾ ಕರಿ ಅರಿಶಿನ ಬೆಳೆದೇನೆ. ಕರಿ ಅರಿಶಿನ ಮತ್ತು ನೀಲಿ ಅರಿಶಿನ 2 ವೆರೈಟಿ ನನ್ನ ಕಡೆ. ಒಂದು ಅರಿಶಿನ ಒಳಗೆ 3 ವೆರೈಟಿ ಇದಾವೆ. ಈ ನೀಲಿ ಅರಿಶಿನ ಮತ್ತು ಕರಿ ಅರಿಶಿನ ಎರಡಕ್ಕೆ ಯಾವುದಕ್ಕೆ ಯೂಸ್ ಆಗ್ತದೆ ಜಾಸ್ತಿ ಇದು ಮೆಡಿಸಿನ್ ವ್ಯಾಲ್ಯೂ ಇರೋದ್ರಿಂದ ಇದನ್ನು ಕ್ಯಾನ್ಸರ್ ಪೇಷಂಟ್ಗೆ ಮತ್ತು BP ಶುಗರ್ವರೆಗೆ ಆಯಾ ಕಂಪ್ನಿಗಳು ಪ್ರಿಪೇರ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಕಪ್ಪು ಅರಶಿಣವನ್ನು ಮುಖ್ಯವಾಗಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತದೆ. ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದಕ್ಕೆ ಒಳ್ಳೆ ಬೆಲೆ. ನಾವು ಸುಮಾರು 1000 ರೂಪಾಯಿ ಕೆಜಿಯಿಂದ 5000 ರೂಪಾಯಿ ಕೆಜಿವರೆಗೂ ನಾನು ಇದನ್ನು ಮಾರಾಟ ಮಾಡೀನಿ. ಮತ್ತು ಇದು ಇರೋದ್ರಿಂದ ಇದು ಲಕ್ಷ್ಮೀ ಸ್ವರೂಪ ಅಂತೇಳಿ. ಈಗ ಅರಿಶಿನ ಅಂದ್ರೆ ಒಂದು ಲಕ್ಷ್ಮೀ ಸ್ವರೂಪ, ಆದರೆ ಅಲ್ಲಿ ಮತ್ತು ಕರಿ ಅರಿಶಿನ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಇರೋದ್ರಿಂದ ಇದಕ್ಕೆ ನಮಗೆ ಜಾಸ್ತಿ ಬೆಲೆ ಐತಿ. ಮತ್ತು ಇದಕ್ಕೆ ಓಪನ್ ಮಾರ್ಕೆಟ್ದಾಗ ನೀವು ಎಕರೆಗಟ್ಟಲೆ ಮಾಡಿದಾಗ ನೀವು 2 ಟನ್ 3 ಟನ್ ಬಂದಾಗ ಓಪನ್ ಮಾರ್ಕೆಟ್ದಾಗ ಸ್ವಲ್ಪ ಸಮಸ್ಯೆ ಆಕೈತೆ ಮಾರ್ಕೆಟ್. ಮತ್ತು ಇದನ್ನು ಸ್ವಲ್ಪ ಒಂದು ಕೆಜಿ ಕೊಡ್ರಿ, ಅರ್ಧ ಕೆಜಿ ಕೊಡ್ರಿ, ಪಾವು ಕೆಜಿ ಕೊಡ್ರಿ ತನ್ನುವಂಥ ಗ್ರಾಹಕರು ನಮಗೆ ಬಹಳ ಜನ ಅದಾರು. ಅಂಥವ್ರಿಗೆ ನಾವು ಸ್ವಲ್ಪ ಇದನ್ನು ಬೆಳವಣಿಗೆ ಮಾಡ್ಕೊಂಡು ನಾವು ಅವ್ರಿಗೆ ಪೂರೈಕೆ ಮಾಡಿ ನಾವು ಇದನ್ನು ಲಾಭ ತೊಗೊಂಡಿದ್ದು. ಮತ್ತು ಇದರಿಂದ ಔಷಧಿ ಗುಣಗಳು ಜಾಸ್ತಿ ಇರೋದ್ರಿಂದ ನಾವು ಕೂಡ ಇದನ್ನು ಪೌಡ್ರ್ ಮಾಡಿ ರಾತ್ರಿ 1 ಗ್ಲಾಸ್ ಬಿಸಿನೀರೊಳಗೆ ಇದನ್ನು ಕಾಯಿಸಿ ಒಂದು ಚಮಚ ಇದನ್ನು ಕರಿ ಅರಿಶಿನ ಪೌಡರ್ ಅದಾಗ ಹಾಕಿ ಇಟ್ಬಿಡ್ತೀವಿ. ಬೆಳಗ್ಗೆ ಅದೆಲ್ಲ ಡೈಲ್ಯೂಟ್ ಆಗಿರ್ತದೆ. ಬೆಳಗ್ಗೆ ಕುಡಿಯೋದ್ರಿಂದ ಇದರಿಗೆ ಬರುವಂಥ ಶುಗರ್, BP, ಕ್ಯಾನ್ಸರ್, ಹಲವಾರು ರೋಗಗಳನ್ನು ತಡೆಗಟ್ಟುವಂಥ ಔಷಧ ಶಕ್ತಿ ಇದರೊಳಗೆ ಅರಿಶಿನದೊಳಗೆ ಐತೆ ಅಂತೇಳಿ ನಾವು ಇದನ್ನು ಬೆಳೆದು ಮತ್ತು ಗ್ರಾಹಕರಿಗೆ ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ನಾನು ಈಗ ಹೆಚ್ಚಿನ ಲಾಭ ತೊಗೊಂಡು ನೀವು ಈ ಥರ ಬೇರೆ ಬೇರೆ ವೆರೈಟಿ ಬೆಳೆದ್ರಿಂದ ಬೇರೆ ಬೇರೆ ಔಷಧ ಗುಣಗಳು ಸಿಗ್ತಾವೆ. ಅದು ಒಳ್ಳೇದಾಗತ್ತೆ ಅಂತ ಹೇಳಕ್ಕೆ ನಾನು ಈ ಮುಖಾಂತರ ವಾಹಿನಿ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಧರೆಪ್ಪ ಕಿತ್ತೂರ ಮೊಬೈಲ್ ಕೃಷಿ ವಿಶ್ವವಿದ್ಯಾಲಯವಿದ್ದಂತೆ. ಯಾವುದೇ ರೈತರು ಬೆಳೆಗಳ ಕುರಿತು ಮಾಹಿತಿಯನ್ನು ಕೇಳಿದಾಗ ಪ್ರತಿಯೊಂದು ಅಂಶವನ್ನು ಅವರಿಗೆ ತಿಳಿಸಿ ಸಹಾಯ ಮಾಡುತ್ತಾರೆ.